ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಎಕ್ಸಾಮನ್ನು ಬರೀಬೇಕು ಅಂತಿರೋ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಏನೋ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಈಗ PCMB ಕಾಂಬಿನೇಷನ್ ತೆಗೆದುಕೊಂಡಿರೋ ವಿದ್ಯಾರ್ಥಿಗಳಿಗೆ ಅಂದರೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUC ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಈಗ ಟೈಮನ್ನು ವೇಸ್ಟ್ ಮಾಡಬೇಡಿ. KCET ಎಕ್ಸಾಮ್ಗೆ ಟೈಮ್ ಕಡಿಮೆ ಇದೆ. ಪ್ರಿಪರೇಷನನ್ನು ಈಗಿನಿಂದ ಸ್ಟಾರ್ಟ್ ಮಾಡಿ. ಸರಿ, ಈಗ ವಿಷಯವನ್ನು ತಿಳ್ಕೊಳ್ಳೋದಾದರೆ ಯಾವ್ಯಾವ ವಿದ್ಯಾರ್ಥಿಗಳು ಇದುವರೆಗೆ KCET ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿರಲಿಲ್ಲ ಅಂದರೆ ಈ ವರ್ಷ ಮೆಡಿಕಲ್, ಡೆಂಟಲ್, ಆಯುಷ್, BPO, BPT ಸೊ ಈ ರೀತಿ ಕೋರ್ಸನ್ನು ಮಾಡಬೇಕು ಅಂತಿದ್ರು ಕೂಡ BSc ನರ್ಸಿಂಗ್ ಈ ಎಲ್ಲ ಕೋರ್ಸನ್ನು ಮಾಡಬೇಕು ಅಂತಿದ್ರು ಕೂಡ ವಿದ್ಯಾರ್ಥಿಗಳು KCETಗೆ ಅಪ್ಲಿಕೇಶನ್ ಹಾಕಬೇಕಿತ್ತು. ಸರಿನಾ? ಯಾಕಂತ ಹೇಳಿದ್ರೆ KA ಆದವರು ನಡೆಸುವಂಥ ಕೌನ್ಸಿಲಿಂಗ್ಗೋಸ್ಕರ. ಸೊ ಯಾವುದಾದ್ರೂ ವಿದ್ಯಾರ್ಥಿಗಳು ಇದುವರೆಗೆ ಅಪ್ಲಿಕೇಶನ್ ಹಾಕದಿದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತೊಮ್ಮೆ ಅವಕಾಶವನ್ನು ನೀಡಿದರೆ ಈಗ ಮಾರ್ಚ್ 18, 2024 ಸಂಜೆ 6 ಗಂಟೆಯಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ನಂತರ ಮಾರ್ಚ್ 19 ಅಂದರೆ ಇವತ್ತು, ಹಾಗೆ ಮಾರ್ಚ್ 20 ಸಂಪೂರ್ಣ ದಿನ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅಪ್ಲಿಕೇಶನ್ ಹಾಕದಿದ್ರೆ ಅವರಿಗೆ ತಪ್ಪದೇ ಇನ್ಫಾರ್ಮೇಷನ್ ತಿಳಿಸಿ. ಯಾಕಂತ ಹೇಳಿದ್ರೆ ಅದೇ ಈ ಒಂದು ಎಕ್ಸಾಮ್ ಬರೀತಾ ಇರ್ತಾರೆ, ಅಂದರೆ ಹಿಂದೆ ಎಕ್ಸಾಮ್ ಆಯ್ತಲ್ವಾ, ಸೊ ಆ ಟೈಮಲ್ಲಿ ಹಲವಾರು ವಿದ್ಯಾರ್ಥಿಗಳು ಮೊಬೈಲನ್ನು ಯೂಸ್ ಮಾಡ್ತಾ ಇರಲ್ಲ. ಸೊ ಅವರಿಗೆ ಯಾವುದೇ ಅಪ್ಡೇಟ್ ಗೊತ್ತಾಗಿರಲ್ಲ. ಸೊ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಗೊತ್ತಿಲ್ಲದೆ ಅಪ್ಲಿಕೇಶನ್ ಹಾಕದೇ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಈ ಇನ್ಫಾರ್ಮೇಷನ್ ತಿಳಿಸಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೇಳಿ. ನಂತರ ಮತ್ತೊಂದು ವಿಷಯ ಕೂಡ ಹೇಳಿದರೆ ಏನಂತ ಹೇಳಿದ್ರೆ ಈಗ 18, 19 ಹಾಗೆ 20ನೇ ತಾರೀಕಿಗೆ ಯಾವ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರೆ ಅವರಿಗೆ ಎಕ್ಸಾಮಿನೇಷನ್ ಸೆಂಟರ್ ಅಂದರೆ KCET ಎಕ್ಸಾಮಿನೇಷನ್ ಸೆಂಟರ್ ಬೆಂಗಳೂರು ಆಗಿರುತ್ತೆ. ಸರಿನಾ? ಅಂದರೆ ಅವರಿಗೆ ಬೇಕಾಗಿರುವಂಥ ಸೆಂಟರ್ ಕೊಡಲ್ಲ, ಬೆಂಗಳೂರಲ್ಲೇ ಈ KCET ಎಕ್ಸಾಮನ್ನು ಬರೀಬೇಕಾಗಿರುತ್ತೆ. ನಂತರ ಇದಿಷ್ಟು ವಿಷಯ ಆಗಿತ್ತು. ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.